ಹಲೋ ವೆರಿ ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಭರತ್. ಇವತ್ತಿನ ಲಾಗ್ನಲ್ಲಿ ಗೈಸ್ ನಮ್ಮೂರಿನ ಜಾತ್ರೆ ಮತ್ತು ನಮ್ಮೂರನ್ನ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ಅಂದಾಗೆ ತುಂಬ ದಿನ ಅನ್ಕೊತಿದ್ದೆ ಲಾಗ್ನ ಈ ಥರ ಶೂಟ್ ಮಾಡಬೇಕಂತ, ಆದರೆ ಆಗಲಿಲ್ಲ ಗೈಸ್. ಸೊ ಇವತ್ತಿನ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಅಂದಾಗೆ ಗೈಸ್ ಇವತ್ತು ನಾನು ಈಗ ತೋಟಕ್ಕೆ ಹೋಗ್ತಿದ್ದೀನಿ ಗೈಸ್. ಇವತ್ತು ಬೆಳಗ್ಗೆನೇ ಇದ್ದು, ಈಗ ಟೈಮ್ ನೋಡಿದರೆ 6:30. ಏನಕ್ಕೆ ಅಂದರೆ ನಮ್ಮ ಜಾತ್ರೆ ಅಲ್ವಾ, ಸ್ವಲ್ಪ ತೋರಣ ಮಾಡೋಕ್ಕೆ ಮಾವಿನ ಎಲೆ ಬೇಕಿತ್ತು. ಹಾಗೆ ನಾನು ಸ್ವಲ್ಪ ದಿನದಿಂದ ತೋಟನೇ ನೋಡಿರಲಿಲ್ಲ. ನಾನು ಯಾವಾಗ ಬಂದರೂ ಹೀಗೆ ಗೈಸ್, ಬೆಳಗ್ಗೆ ತೋಟಕ್ಕೆ ಹೋಗೋದು, ಹಾಗೆ ಸುತ್ತಾಡೋದು, ಒಂಥರ ಮಜಾ ಬರುತ್ತೆ ಗೈಸ್. ಚೆನ್ನಾಗಿದೆ ನೋಡಿ, ಅಲ್ಲಿ ಫುಲ್ ಇಬ್ಬನಿ ಗಾಯ್ಸ್. ಅಲ್ಲಿ ಇದೆಲ್ಲ ತಣ್ಣೆ ಆಗ್ತಿದೆ ಕಾಲೆಲ್ಲ, ಫುಲ್ ಇಬ್ಬನಿ. ಇಲ್ಲೆಲ್ಲ ಇದು ಜೋಳ ಹಾಕಿದ್ದಾರೆ ಗಾಯ್ಸ್. ಅದು ಆಚೆ ನಮ್ಮ ತೋಟ. ಬನ್ನಿ ನೋಡುವ ಹೇಗಿದೆ ಅಂತ. ನೋಡಿ ಗಾಯ್ಸ್, ನಮ್ಮ ದೊಡ್ಡ ತೋಟ ಮತ್ತು ಇದು ನಮ್ಮ ಸಣ್ಣ ತೋಟ. ಈಗ ನಮ್ಮ ದೊಡ್ಡ ತೋಟದೊಳಗೆ ಎಂಟರ್ ಆಗುವ. ಬನ್ನಿ ಗೈಸ್. ಏನೂ ತರಲಿಲ್ಲ ಆಯಿತು. ಸೊ ನೆಕ್ಸ್ಟ್ ಟೈಮ್ ನೋಡುವ, ತಂದು ಕೆಡ್ಕೊಂಡು ಕೂಡ್ದು ಹೋಗುವ ಗೈಸ್. ಫೈನಲಿ ರೀಚ್ ಆದೆ ಈ ಡೆಸ್ಟಿನೇಷನ್ಗೆ. ನಾನೀಗ ಮಾವಿನ ಸೊಪ್ಪು ತೊಗೋಬೇಕಿತ್ತು, ಆದರೆ ತುಂಬಾ ಮಾವಿನಕಾಯಿ ಬಿಟ್ಟಿರೋದ್ರಿಂದ ನೋಡಿ, ಅದರಲ್ಲಿ ಹರಿಯೋ ಅವಶ್ಯಕತೆ ಇಲ್ಲ. ಅಲ್ಲಿ ತುಂಬಾ ಮಾವಿನಕಾಯಿನೇ ಬಿಡ್ತಾ ಇರೋ ಗಿಡ ಇರುತ್ತೆ. ಸೊ ಅದರಿಂದ ತಕ್ಕೋಬೋದು ಅಂತ ಅಂದ್ಕೊಂಡೆ. ಮತ್ತು ಅಲ್ಲಿ ನೋಡಿ ಗಾಯ್ಸ್, ಬೆಲ್ಲಹಣ್ಣು ಮರ ಇದೆ ನೋಡಿ ಗಾಯ್ಸ್. ಅದು ಬೆಲ್ಲದಣ್ಣು ಮರ ಗಾಯ್ಸ್. ಇದು ತುಂಬ ಬೆಲ್ಲದಣ್ಣು ಬಿಡುತ್ತೆ, ಆದರೆ ಈಗ ಸೀಸನ್ ಮುಗಿದೋಯ್ತು ಗಾಯ್ಸ್. ಗಾಯ್ಸ್ ಫೈನಲಿ ಮಾವಿನ ಎಲೆ ಹರ್ಕೊಂಡಾಯ್ತು ಗೈಸ್. ಈಗ ತೊಗೊಂಡು ಮನೆಗೆ ಹೋಗೋದು. ಮನೆಗೆ ಹೋಗಿ ರೆಡಿಯಾಗಿ ತೇರು ಎಳಿಯೋಕ್ಕೆ ಹೋಗ್ಬೇಕು ಗೈಸ್. ಸೊ ಸ್ವಲ್ಪ ಟೈಮ್ ಇದೆ, ಮನೆ ಕಡೆ ಹೋಗುವ ಗೈಸ್. ಬನ್ನಿ. ಹೌದು ಗೈಸ್, ಈಗ ಗದ್ದೆಯಿಂದ ಬಂದು ಸ್ವಲ್ಪ ಲೇಟ್ ಆಯಿತು. ಈಗ ನಾನು ತೋರಿಸ್ತಿದ್ದೇನೆ ಅವನ ಹತ್ರ, ಏನಾದರೂ ಕೇಳುವ ಜಾತ್ರೆ ಬಗ್ಗೆ. ಲೇ ವಾರ್ಲೇ ಲೇ ನಮ್ಮ ದೋಸ್ತ್ ಗಾಯ್ಸ್. ಮಗ, ಜಾತ್ರೆ ಬಗ್ಗೆ ಏನಾದರೂ ಹೇಳೋ ಲೇ, ಹೇಳಲೇ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.
ತೇರು ಇಲ್ಲಿ ಬಂದು ಸ್ಟಾಪ್ ಆಗುತ್ತೆ ಗೈಸ್. ಇಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಇಲ್ಲಿಂದ ಒಂದು ಬಸವಣ್ಣ ದೇವರಿದೆ ಗೈಸ್, ಇಲ್ಲಿ ಬನ್ನಿ ನೋಡುವ. ಇದು ದುರ್ಗಾದೇವಿ ದೇವಸ್ಥಾನ. ಈ ಕಡೆ ಹೋದರೆ ಒಂದು ಬಸವಣ್ಣನ ದೇವಸ್ಥಾನ ಇದೆ, ಬನ್ನಿ ಆ ಕಡೆ ಕರ್ಕೊ ಹೋಗ್ತೀನಿ. ಮತ್ತು ಇದು ನಾನು ಕಲ್ತಿರೋ ಶಾಲೆ ಗೈಸ್, ಇದೆ ನನ್ನ ಶಾಲೆ. ಇಲ್ಲೆಲ್ಲ ನಾವು ಊಟ ಮಾಡ್ತಿದ್ವಿ. ಆಮೇಲೆ ಅದು ಸ್ಕೂಲ್ ಗೈಸ್ ನಮ್ಮದು. ಚೆನ್ನಾಗಿತ್ತು ಒಂಥರ. ಇದು ನಮ್ಮದು 10th ಕ್ಲಾಸ್ ಗೈಸ್. 10th ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೂರಿಸ್ತೀನಿ. ಅದು ತುಂಬ ವರ್ಷದಿಂದ ಇರೋದು ಗೈಸ್. ಅದು ಈಗ ಅದನ್ನು ಫಸ್ಟಿಗೆ ಒಂದು ಮಠ ಇತ್ತು, ಅಲ್ಲೇ ತುಂಬ ಅವಾಗಿನ ಕಾಲದಲ್ಲೆಲ್ಲ ಮಠದಲ್ಲಿ ವಿದ್ಯಾಭ್ಯಾಸ ಕೊಡ್ತಿದ್ರು. ಈಗೆಲ್ಲ ಸ್ಕೂಲಲ್ಲೆಲ್ಲ ಕೊಡ್ತಾರೆ, ಆದರೆ ಅದು ಫಸ್ಟಿಗೆ ಕೊಡ್ತಿದ್ರಲ್ಲ ಅಲ್ಲಿ ಇರ್ತಕ್ಕಂಥದ್ದು. ಮತ್ತು ಈಗ ಅದನ್ನು ದೇವಸ್ಥಾನಕ್ಕೆ ಕಟ್ಟಿಸಿದ್ದಾರೆ ಗೈಸ್. ಅದು ಹಳೆ ಕಾಲದ ಇದಿತ್ತು, ಅದು ಫಸ್ಟಿದ್ದು ತುಂಬ ಚೆನ್ನಾಗಿತ್ತು ಗೈಸ್. ಆದರೆ ಇದು ವಸ್ತು ನಮ್ಮ ಏರಿಯಾ ಸಣ್ಣ ಮಕ್ಕಳು ಏನೋ ಹೇಳ್ತಾರಂತೆ ಕೇಳಿ ಹೇಳ. ಅಲ್ಲ ಗೈಸ್, ನಾವು ಬರೋ ತನಕ ಒಳ್ಳೆ ವಿಡಿಯೋ ಕಾಲ್ ಮಾಡ್ತಾರೆ. ಏನೇನು ಏನು 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 ನಾನು ಏನು ಹೇಳಿದೆ ಅದನ್ನ ಹೇಳು. ಹಾಂ ಹೇಳು. ಬರೋ ತನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್. ಓಕೆ ಗೈಸ್, ಫೈನಲಿ ಈ ವಿಡಿಯೋನ ಇಲ್ಲಿಗೆ ನೀವು ಹೇಳ್ತೀನಾ? ಹಲೋ ಗೈಸ್, ನಮ್ಮ ಬರತನಗ ಲೈಕ್ ಕೊಡ್ರಿ. ಹಾಂ ಅದು ರೈಸ್ ಮಾಡ್ಕೊಡ್ರಿ. ತರಿಲ್ಲ ಯಾಕೆ ನೀ ಹೇಳ್ತೀಯಾ? ಹಲೋ ಗೈಸ್, ನಾ ಬರತನಕ
ಎಲ್ಲ ಇಸ್ಕೊಳ್ಬೇಕು ಅದಕ್ಕೆ ನನ್ನ ನೋಡಕತ್ತ ಹೇಳ್ಕತ್ತ ತಲೆಲೆ ಹಾಂ ಗಾಯ್ಸ್ ಏನು ಹ್ಞೂ ಗಾಯ್ಸ್ ಮತ್ತೇನಾದ್ರೂ ಹೇಳಿ ನಿನಗೆ ಏನು ತಿಳಿತದೆ ಅದು ಹೇಳಿ ಬಾರ ಸಿಕ್ಕ ಹ್ಞೂ ಬಾರ ಇದಾಗಿತ್ತು ಗಾಯ್ಸ್ ಇವತ್ತಿನ ಲಾಗ್. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಓಕೆ ಗಾಯ್ಸ್, ಬಾಯ್.